ರಾಜ್ಯದ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋಲನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಸೋಲಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಬೇಸರ ಹೊರಹಾಕಿದ್ದಾರೆ. ಎರಡು ಕ್ಷೇತ್ರ ಸೋತಿರೋದು ನನಗೂ ಕೂಡ ನೋವಾಗಿದೆ. ಅವರ ದುಡ್ಡು ಅವರು ಮಾಡಿರುವಂತಹ ಪಾಪದಿಂದ ಅವರು ಗೆದ್ದಿದ್ದಾರೆ. ಬಿಜೆಪಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕಾಗಿತ್ತು. ನನ್ನನ್ನು ಸೇರಿ ಪಕ್ಷ ದೊಡ್ಡದು ಅಂತ ಪಕ್ಷವನ್ನೇ ದೊಡ್ಡದು ಅಂತ ನೆಚ್ಚಿಕೊಂಡು ಕೆಲಸ ಮಾಡಬೇಕಾಗಿತ್ತು. ಒಬ್ಬರ ಮೇಲೆ ಅನ್ನೋದಕ್ಕಿಂತ ಎಲ್ಲರ ಜವಾಬ್ದಾರಿ ಇದು. ಆದರೆ ಬೇರೆಯವರ ರೀತಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದಿಲ್ಲ ನಾನು. ನಮ್ಮ ಎಲ್ಲದರ ಬಗ್ಗೆಯೂ ಕೂಡ ರಾಷ್ಟ್ರೀಯ ನಾಯಕರು ನೋಡ್ತಾ ಇದ್ದಾರೆ. ನಾನು ಯಾರನ್ನೂ ಕೂಡ ಹರಕೆಯ ಕುರಿ ಮಾಡೋದಕ್ಕೆ ತಯಾರಿಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಅವರು ಕೂಡ ಎಲ್ಲ ಒಂದ್ ಕಡೆ ಪಂಚೆ ಎತ್ಕಟ್ಕೊಂಡು ನನಗೆ ಬ್ಯಾಲೆಟ್ ಪೇಪರು ಸಿದ್ದರಾಮಣ್ಣ ಇವಾಗ ಏನು ಹೇಳ್ತೇಣ? ಎಷ್ಟು ದಿನ ಇದ್ರಿ ನೀವು? ವಾರಗಟ್ಲೆ ಹೋಗಿ ಕುತ್ಕೊಂಡ್ರಿ, ಇಡೀ ರಾಜ್ಯ ಸರ್ಕಾರವನ್ನೆಲ್ಲ ತಗೊಂಡು ಹೋಗೋದ್ರಿ. ಹಿಂದೆ ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಇದೇ ರೀತಿ ಮಾಡಿದ್ರಿ. ಅವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಾಧ್ಯಕ್ಷ ಆಗಿದ್ರು, ನನ್ನನ್ನು ತಗೊಂಡಾಗಲ್ಲಿ ಹಾಕಿದ್ರು. ಅವತ್ತಿನ ರಾಜಕಾರಣದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಈ ಸಾರಿ ಎಲ್ಲ ಒಂದು ಕಡೆ ಸ್ವಲ್ಪ ನಾವು ಒಟ್ಟಾಗಿ ಕುಳಿತುಕೊಂಡು ಟೀಮ್ ವರ್ಕ್ ಆಗಿ ಮಾಡೋದು ನಮ್ಮಿಂದಾನು ಕೆಲವು ಸಣ್ಣ ಪುಟ್ಟ ಇದಾಗಿರ್ಬೋದು. ಆದರೆ ನಿಮ್ಮ ಗೆಲುವು ಇದೆಯಲ್ಲ, ಇದು ಗೆಲುವಲ್ಲ, ಇದು ಪಾಪದ ಹೊಣವನ್ನು ಮಾಡಿ ಎಲ್ಲ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಎರಡೇ ಕ್ಷೇತ್ರದಲ್ಲಿ ಕುಳಿತುಕೊಂಡು, ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಇಬ್ಬರು ಕುಳಿತುಕೊಂಡು ಒಂದು ರೀತಿ ಒಂದು ಸಮಾಜವನ್ನೇ ಪೂರ್ತಿ ಬುಲ್ಡೋಸ್ ಮಾಡೋದ್ರ ಮುಖ್ಯನ ಮಾಡಿ ಏನೆಲ್ಲ ಮಾಡಿ ಹಣದಿಂದ ನೀವು ಅಲ್ಲಿ ಗೆದ್ದಿದ್ದೀರ ವಿನ ನಿಮಗೆ ಸಾಮಾನ್ಯ ಜನರಿಂದ ಆಗಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಆಂಟಿ ಎನ್ಕಂಬ್ರೆನ್ಸಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ತಮಿಳುನಾಡಾಗಿದೆ, ಪಶ್ಚಿಮ ಬಂಗಾಳ ಆಗಿದೆ, ಅಸ್ಸಾಂ ಆಗಿದೆ, ಮತ್ತು ಕೇರಳ ಬಿಡಿ, ಮತ್ತು ಪುದುಚೇರಿ ಆಗಿದೆ. ಇದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕವು ಕೂಡ ಕಾಂಗ್ರೆಸ್ ಅನ್ನುವ ಒಂದು ನಾಮಶೇಷವು ಕೂಡ ಇಲ್ಲದ ಪರಿಸ್ಥಿತಿಗೆ ಹೋಗ್ತಕ್ಕಂಥದ್ದು ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ